ಪುಟ್ಟಿ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಅವಳಿಗೆ ಹೇಳ್ಬಿಡ್ಬೇಕು ಈ ಚುನಾವಣೆ ತಲೆನೋವೆಲ್ಲ ಬೇಡ, ಬಿಟ್ಬಿಡು ಅಂತ. ಹೌದು, ನನಗಿದೆಲ್ಲ ಬೇಡ. ಅಣ್ಣನ್ಗೆ ಹೇಳ್ಬಿಡ್ತೀನಿ, ಜ್ಯೋತಿನೇ ಗೆಲ್ಬೇಕು, ಅವಳು ಗೆದ್ರೆ ನ್ಯಾಯ ಗೆದ್ದ ಹಾಗೆ ಅಂತ. ಇಲ್ಲ, ನ್ಯಾಯವಾಗಿ ನೋಡೋದಾದ್ರೆ ಇಂದ್ರ ಹೇಳಿದ್ದೆ ನಿಜ. ಅವಳು ಈಗ ಅವನ ಹೆಂಡತಿ, ಅವ್ರ ನಿರ್ಧಾರ ಬೇಡ ಅನ್ನೋದಕ್ಕೆ ನಾನು ಯಾರು? ಹಾಗಿದ್ರೆ ನಾನೀಗ ಹೋಗಿ ಏನ್ ಮಾತಾಡ್ಲಿ? ಎಲ್ಲ ಹೇಳ್ಬಿಡ್ಬೇಕು. ನಾನು ಎಲೆಕ್ಷನ್ ನಿಂತಿದ್ದು ಜ್ಯೋತಿಗೆ ಸಪೋರ್ಟ್ ಮಾಡೋದಕ್ಕೆ, ನೀನ್ ಎದುರುಗ್ ನಿಲ್ಲೋಕಲ್ಲ ಅಂತ ಹೇಳ್ಬೇಕು. ಹೇಳ್ತೀನಿ. ಪಾಪ, ನನ್ಗೆ ಎದುರಾಗಿ ನಿಂತಿದ್ದೀನಿ. ಅಣ್ಣ ಏನ್ ಅನ್ಕೋತಾನೋ ಅಂತ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಆದ್ರೂ ಅವಳಿಗೆ ಈ ರಾಜಕೀಯ ಎಲ್ಲ ಬೇಡ. ಇಂದ್ರ ಕೋಪ ಮಾಡ್ಕೊಂಡ್ರು ಸರಿ, ಪುಟ್ಟಿಗೆ ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳ್ಬಿಡ್ತೀನಿ. ಅವಳು ವಾಪಸ್ ತಗೊಂಡ್ರೆ ಜ್ಯೋತಿನೂ ವಾಪಸ್ ತಗೋತಾಳೆ. ಇಬ್ರು ವಾಪಸ್ ತಗೊಂಡ್ರೆ ಆ ಇನ್ಸ್ಪೆಕ್ಟರ್ ಕೂಡ ತೆಪ್ಪಗಾಗ್ತಾನೆ. ಅಲ್ಲಿಗೆ ನಮ್ಮೂರು ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ನನ್ನುಸಿರೇ ಜೀವನಿ ತಾನೆ, ಅಣ್ಣಯ್ಯನ ಜೀವಾನಿ ತಾನೆ, ಹೃದಯದ ಉಸಿರು ನೀನೇನೆ, ದೇವರ ವರವು ನೀನೇ, ನನಗೆ ದೈವ ನೀನೇ. ತಂಗಿ ಅಂದ್ರೆ ಎರಡನೇ ತಾಯೇ, ತಂಗಿ ತಂಗಿ ನನ್ನ ತಂಗಿ, ತಂಗಿ ನನ್ನ ತಂಗಿ, ತಂಗಿ ನನ್ನ ತಾಯೇ. ನನ್ನುಸಿರೇ ಜೀವನಿ ತಾನೆ. ನಮ್ಮ ಪರಿಸ್ಥಿತಿ ನೋಡಿದ್ಯಾ ಅಣ್ಣ? ಕದ್ದು ಮುಚ್ಚಿ ಭೇಟಿ ಮಾಡೋ ತರ ಆಗೋಯ್ತು. ಎಲ್ಲ ನಮ್ಮ ಹಣೆ ಬರಹ ಪುಟ್ಟಿ. ದೇವರು ಏನ್ ಸುಖ ಕೊಟ್ರೂ ಕಷ್ಟ. ಮನುಷ್ಯನಿಗೆ ದುರಹಂಕಾರ ಹೆಚ್ಚಾಗ್ಬಿಡುತ್ತೆ. ತೀರಾ ಕಷ್ಟ ಕೊಟ್ರೂ ಆಗಲ್ಲ, ಮನುಷ್ಯ ಕುಗ್ಗೋಗ್ಬಿಡ್ತಾನೆ. ಅದಕ್ಕೆ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲದ ಥರ ಜೀವನದಲ್ಲೂ ಕಾಲಗಳು ಬದಲಾಗ್ತಾ ಇರುತ್ತಮ್ಮ. ಏರಿಳಿತಗಳಾಗ್ತಾನೆ ಇರುತ್ತೆ. ಇಲ್ಲಾಂದ್ರೆ ಜೀವನದ ಅರ್ಥನೇ ಕಳ್ಕೊಂಡ್ಬಿಡತ್ತೆ. ಅಣ್ಣ, ನಿನಗ್ ನನ್ ಮೇಲೆ ಕೋಪನಾ? ನಾನು ಯಾಕಮ್ಮ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ನಾನು ಎಲೆಕ್ಷನ್ಗೆ ನಿನಗೆ ಎದುರಾಗಿ ನಿಂತಿರೋದಕ್ಕೆ. ಪುಟಿ, ನೀನ್ ಎಲ್ಲಮ್ಮ ನನ್ನ ಎದುರುಗಡೆ ಎಲೆಕ್ಷನ್ಗೆ ನಿಂತೆ? ನೀನ್ ನಿಂತಿರೋದು ಜ್ಯೋತಿ ಎದುರುಗಡೆ ತಾನೆ. ಅವಳು ನೀನ್ ಹೆಂಡ್ತಿ, ನೀನ್ ಅರ್ಧಾಂಗಿ. ಅವಳೆದ್ರು ನಿಲ್ಲೋದು ಒಂದೇ, ನಿನ್ನೆದ್ರು ನಿಲ್ಲೋದು ಒಂದೇ. ಆದ್ರೆ ಒಂದು ಮಾತ್ರ ಸತ್ಯ, ನಾನು ಎಲೆಕ್ಷನ್ ನಿಂತಿದ್ದೆ ನಿನಗೋಸ್ಕರ. ನನ್ ಗಂಡನೋ ಮಾವನೋ ಎಲೆಕ್ಷನ್ಗೆ ನಿಂತ್ರೆ ಏನೇನ್ ಅನಾಹುತ ಮಾಡ್ತಾರೋ ಅಂತ ಹೆದ್ರಿ ನಾನೇ ನಿಂತೆ. ಆದ್ರೆ ಗೆಲ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಜ್ಯೋತಿನ ಗೆಲ್ಲಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಜ್ಯೋತಿ ಪರವಾಗಿ ಪ್ರಚಾರ ಮಾಡಬೇಕು, ಅವಳನ್ನ ಗೆಲ್ಲಿಸ್ಬೇಕು ಅಂತಾನೆ ನಾನು ಎಲೆಕ್ಷನ್ಗೆ ನಿಂತಿದ್ದು. ಇದಕ್ಕೆ ಅತ್ತನೇ ಸಾಕ್ಷಿ. ಮತ್ತೆ ಅತ್ತನೇ ನನಗೆ ಬುದ್ಧಿ ಹೇಳಿ ನಿಲ್ಲೋ ಹಾಗೆ ಮಾಡಿದ್ದು. ಹೌದು ಶಿವರಾಜ, ತುಳಸಿ ಎಲೆಕ್ಷನ್ಗೆ ನಿಂತಿದ್ದು ತನ್ಗೆ ಅಧಿಕಾರದ ಮೇಲೆ ಆಸೆ ಇದೆ ಅಂತ ಅಲ್ಲ. ಆಸೆ ಇರೋರು ಬಂದು ಆ ಸ್ಥಾನದಲ್ಲಿ ಕೂತು ಇಷ್ಟು ಕಾಲ ಅಧ್ಯಕ್ಷ ಅನ್ನೋ ಸ್ಥಾನಕ್ಕೆ ನೀನ್ ತಂದಿಟ್ಕೊಂಡಿರೋ ಗೌರವನ ಹಾಳು ಮಾಡಬಾರ್ದು ಅಂತ. ಇನ್ನೊಂದು ವಿಷಯ ಅಣ್ಣ, ಜ್ಯೋತಿ ಫ್ಲೆಕ್ಸಿಗೆ ಬೆಂಕಿ ಹಚ್ಚಿರೋದು ನಾವ್ಯಾರು ಅಲ್ಲ ಅಣ್ಣ. ಏನ್ ಪುಟಿ ಹೀಗೆ ಮಾತಾಡ್ತಾ ಇದೀಯಾ? ನಾನು ನಿಮ್ಗಳ ಮೇಲೆ ಅನುಮಾನ ಪಡ್ತೀನ? ಅದರಲ್ಲೂ ನಿನ್ ಮೇಲೆ ಅನುಮಾನ ಪಡೋದು ಒಂದೇ, ನನ್ನ ಹೆತ್ತ ತಾಯಿ ಮೇಲೆ ಅನುಮಾನ ಪಡೋದು ಒಂದೇ ಕಣಪ್ಪ. ನನ್ನ ತಂಗಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದ್ಯಮ್ಮ. ಆದರೂ ನೀನ್ ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನ್ ನಿನ್ನನ್ನು ಕ್ಷಮಿಸ್ಬೇಕಾ? ಯಾಕಣ್ಣ? ಯಾಕೆ ಅಂದ್ರೆ ನನ್ನ ತಂಗಿ ಅಧಿಕಾರಕ್ಕೆ ಆಸೆ ಪಟ್ಟಿದ್ದಾಳೆ ಅಂತ ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಮ್ಮ. ಅಯ್ಯೋ, ಖಂಡಿತ ಇಲ್ಲ ಅಣ್ಣ. ಜೊತೆಗೆ ನನ್ನ ಬಲವಂತಕ್ಕೆ ಶಿವರಾಜು ಅವಳು ನಾಮಿನೇಷನ್ಗೆ ಒಪ್ಕೊಂಡಿದ್ದು.
ಮನೆಗೆ ರೌಡಿಗಳು ನುಗ್ಗಿ ಹಲ್ಲೆ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅಜ್ಜಿಗೇನೋ ತುಂಬಾ ಪೆಟ್ಟಾಗಿದ್ಯಂತೆ. ಈಗ ಅಜ್ಜಿ ಹೇಗಿದ್ದಾಳಣ್ಣ? ಇದಾರಮ್ಮ, ಬೇಗ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಇದ್ರಲ್ಲೂ ಅಷ್ಟೇ ಅಣ್ಣ, ನಮ್ಮ ಮನೆಯವ್ರದ್ದೇನು ತಪ್ಪಿಲ್ಲ. ಅದ್ ನನಗೆ ಚೆನ್ನಾಗಿ ಗೊತ್ತಿದೆ ಪುಟ್ಟಿ. ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ. ಇಲ್ಲ ಅಣ್ಣ, ನನ್ನ ಯೋಚನೆ ಏನಿದ್ರು ಜ್ಯೋತಿನ ಗೆಲ್ಲೋದಲ್ಲ, ಜ್ಯೋತಿನ ಗೆಲ್ಸೋದು. ಈ ಎಲೆಕ್ಷನ್ ಅಲ್ಲಿ ಜ್ಯೋತಿನೇ ಗೆಲ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಬಂದಿದ್ದು ನಾಮಿನೇಷನ್ನ ವಾಪಸ್ ತಗೊಳ್ತೀನಿ ಅಂತ ಹೇಳೋದಕ್ಕೆ. ಆದ್ರೆ ನಾನೇನಾದ್ರೂ ಹಾಗೆ ಮಾಡಿದ್ರೆ ನನ್ನ ಗಂಡ ಮತ್ತೆ ಮಾವ ಇನ್ನೇನೋ ಕುತಂತ್ರಕ್ಕೆ ಕೈ ಹಾಕ್ತಾರೆ. ಅದಕ್ಕೋಸ್ಕರ ನಾನು ವಾಪಸ್ ತಗೊಳ್ಳಲ್ಲ. ನಾನು ಅಷ್ಟೇ ಕಣಮ್ಮ. ಇಲ್ಲಿಗೆ ಬರೋ ತನಕ ನಾನು ನಿನಗೆ ಬುದ್ಧಿ ಹೇಳಿ ನಾಮಿನೇಷನ್ನ ವಾಪಸ್ ತಗೊಳಕ್ ಹೇಳಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ಈಗ ನನ್ನ ನಿರ್ಧಾರ ತಪ್ಪು ಅಂತ ಅನಿಸ್ತಿದ್ಯಮ್ಮ. ಜ್ಯೋತಿ ಆ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಮನೆ ನೆಮ್ಮದಿನ, ಊರಿನ ಶಾಂತಿನ ಹಾಳು ಮಾಡ್ತಾ ಇದ್ದಾಳೆ. ಆದ್ರೆ ನೀನ್ ಅವಳು ಗೆಲ್ಬೇಕು, ಅವಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ಯಾ. ನಾವೀಗ ಬರೀ ನಮ್ಮ ಊರನ್ನ ಮಾತ್ರ ಅಲ್ಲ, ಆ ಇನ್ಸ್ಪೆಕ್ಟರಿಂದ ನಮ್ಮ ಜ್ಯೋತಿನೂ ಕಾಪಾಡ್ಕೋಬೇಕಾಗಿದೆ. ಅವನು ಅಣ್ಣ ಅನ್ನೋ ಸಂಬಂಧನ ದುರುಪಯೋಗ ಪಡಿಸ್ಕೋತಾ ಇದ್ದಾನಮ್ಮ. ಅವಳನ್ನು ಮುಂದೆ ಇಟ್ಕೊಂಡು ನನ್ನ ವಿರುದ್ಧ, ಇಂದ್ರನ್ ವಿರುದ್ಧ ಕತ್ತಿ ಮಸಿತಾ ಇದ್ದಾನೆ. ಅಲ್ಲಿರೋದು ದುರುದ್ದೇಶ, ಆದ್ರೆ ನಿಂದು ಸದುದ್ದೇಶ ಕಣಮ್ಮ. ಹೌದು, ಅಧಿಕಾರ ಅವ್ರ ಕೈಗಿಂತ ನಿನ್ನ ಕೈ ಸೇರೋದೇ ಉತ್ತಮ. ನೀನ್ ಗೆಲ್ಲೋದೇ ಸರಿನಮ್ಮ. ಅಣ್ಣ, ಏನ್ ಹೇಳ್ತಾ ಇದ್ಯಾ? ಇಲ್ಲಣ್ಣ, ಜ್ಯೋತಿನೇ ಗೆಲ್ಬೇಕು. ಅವಳದೇನು ದುರುದ್ದೇಶ ಇಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂತ ನೀನ್ ಕೋರ್ಟಲ್ಲಿ ಸುಳ್ಳು ಹೇಳಿ ತಪ್ಪು ಮಾಡಿರೋ ನನ್ನ ಗಂಡನ ಆಚೆ ಕರ್ಕೊಂಡು ಬಂದೆ. ನನ್ನ ಗಂಡನ ಜೀವ ತೆಗಿಯೋಕ್ ನೋಡ್ದವ್ರ ಮೇಲೆ ಅವಳ ಕೋಪ ನ್ಯಾಯವಾದದ್ದು ಅಣ್ಣ. ಅದು ನಿಜಾನೇ ಇರ್ಬೋದಮ್ಮ. ಹಾಗಂತ ಸಂಬಂಧಗಳ ಮಧ್ಯೆ ಸಂಚು ಮಾಡೋದು ಎಷ್ಟು ಸರಿನಮ್ಮ. ನಿನಗೆ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಜ್ಯೋತಿ ಪರವಾಗಿ ಪ್ರಚಾರ ಮಾಡಬೇಡ. ನಾನು ನಿನ್ ಜೊತೆ ಇದ್ದೀನಿ. ನಿನ್ನ ಗೆಲ್ಸೋ ಜವಾಬ್ದಾರಿ ನಂದು. ಅಣ್ಣ, ಹಲೋ, ಹೇಳೋ ಕೆಂಪ. ಶಿವಣ್ಣ ಎಲ್ಲಿದೆಯಪ್ಪ? ಅಜ್ಜಿ ಯಾಕೋ ಸುಸ್ತಾದಂಗ ಅವಳೆ, ಬೇಗ ಬಾ. ಸರಿ, ನಾನೀಗಲೇ ಬರ್ತೀನಿ. ಅದೇ ಪುಟಿ, ಅಜ್ಜಿಗೆ ಯಾಕೋ ಆರಾಮಿಲ್ವಂತೆ, ನಾನು ಈಗಲೇ ಹೋಗ್ಬೇಕು. ಹಾ, ನೀನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೋಬೇಡ. ನೀನೇ ಗೆಲ್ಬೇಕು. ಅಣ್ಣ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಅಜ್ಜಿ ಹೇಗಿದ್ದಾಳೆ ಅಂತ ನೋಡು. ಮನೆಗೆ ಹೋದ್ಮೇಲೆ ನಂಗೊಂದು ಫೋನ್ ಮಾಡು. ಸರಿನಮ್ಮ, ಮಾಡ್ತೀನಿ, ಬರ್ತೀನಿ.